ಓಂ ಶಾಂತಿ. ಪ್ರತಿದಿನ ರಾತ್ರಿ ಆಳವಾದ ವಿಶ್ರಾಂತಿಯನ್ನು ಪಡೆಯಲು, ಗಾಢವಾದ ನಿದ್ರೆಯನ್ನು ಹೊಂದಲು ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ನಿಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೀರಾ? ಇದು ನೀವು ವಿಶ್ರಾಂತಿಯನ್ನು ಪಡೆಯುವಂತಹ ಸಮಯವಾಗಿದೆ. ಆರಾಮವಾಗಿ ಮಲಗಿಕೊಳ್ಳಿ. ನೀವು ಕೇಳುವ ಪ್ರತಿಯೊಂದು ಶಬ್ದವನ್ನ ನಿಮ್ಮ ಮನಸ್ಸಿನ ಪರದೆಯ ಮೇಲೆ ವಿಶ್ವಲೈಸ್ ಮಾಡಿ, ದೃಶ್ಯೀಕರಣ ಮಾಡಿ. ಆ ದೃಶ್ಯವನ್ನ ಸ್ವಲ್ಪ ಹೊತ್ತು ನೋಡಿ ಮತ್ತು ಅನುಭವ ಮಾಡಿ. ಈಗಲೇ ಆ ವಾಸ್ತವಿಕವಾಗಿ ಆ ಘಟನೆ ನಡೆಯುತ್ತಿದೆ ಅಂತ ಅನುಭವ ಮಾಡಿ. ಈ ಮಾರ್ಗದರ್ಶಿತ ಧ್ಯಾನವು ನಿಮ್ಮ ಮನಸ್ಸನ್ನ ಭಾರವನ್ನ ಇಳಿಸಲು, ಆಳವಾದ ವಿಶ್ರಾಂತಿಯನ್ನ ಪಡೆಯಲು, ಗಾಢವಾದ ನಿದ್ರೆಯನ್ನ ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ. ಆರಾಮವಾಗಿ ಮಲಗಿಕೊಂಡಿದ್ದೀರಾ? ನಿಮ್ಮ ಇಡೀ ದಿನವನ್ನ ನೀವು ನೋಡ್ತಾ ಇದ್ದೀರಾ? ಈ ದಿನ ನೀವು ನಿಮ್ಮ ಬೆಸ್ಟ್ ಆಗಿ ಎಲ್ಲದಕ್ಕೂ ಕೂಡ ರೆಸ್ಪಾಂಡ್ ಮಾಡಿದ್ದೀರಾ? ಎಲ್ಲ ಕೆಲಸ ಕಾರ್ಯಗಳಿಗೂ ಅಚ್ಚುಕಟ್ಟಾಗಿ ಅಕ್ಯುರೇಟ್ ಆಗಿ ನೀವು ಮಾಡಿದ್ದಕ್ಕಾಗಿ, ಈ ಕೆಲಸಗಳಿಗೆ ಸಹಯೋಗ ನೀಡಿದ್ದಕ್ಕಾಗಿ ನಿಮ್ಮ ಶರೀರಕ್ಕೆ ನೀವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಾ. ಪ್ರತಿಯೊಂದು ವಿಷಯದ ಬಗ್ಗೆ ಸರಿಯಾದ ವಿಚಾರ ಮಾಡಿದ್ದಕ್ಕಾಗಿ, ಸಹಯೋಗ ನೀಡಿದ್ದಕ್ಕಾಗಿ ನಿಮ್ಮ ಮನಸ್ಸಿಗೆ ನೀವು ಧನ್ಯವಾದ ಹೇಳ್ತಾ ಇದ್ದೀರಾ. ಈ ದಿನ ನೀವು ನಿಮ್ಮ ಬಗ್ಗೆ ಕಾಳಜಿಯನ್ನ ವಹಿಸಿದ್ದೀರಾ? ಸಮಯವನ್ನ ತೆಗೆದುಕೊಂಡು ಧ್ಯಾನವನ್ನ ಮಾಡಿದ್ದೀರಾ? ಮನಸ್ಸನ್ನ ಚಾರ್ಜ್ ಮಾಡಿಕೊಂಡಿದ್ದೀರಾ? ಶಾರೀರಿಕ ಎಕ್ಸರ್ಸೈಸ್ ಮಾಡೋದರ ಮೂಲಕ ಶರೀರದ ಆರೋಗ್ಯಕ್ಕೆ ಸಹಯೋಗ ನೀಡಿದ್ದೀರಾ? ಸರಿಯಾದ ಆಹಾರವನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಾ? ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ಸ್ಥಿರವಾಗಿರುವಂತಹ, ಬೆಸ್ಟ್ ಆಗಿರುವಂತಹ ಆಯ್ಕೆಗಳನ್ನೇ ನೀವು ಮಾಡಿಕೊಂಡಿದ್ದೀರಾ? ಎಲ್ಲದಕ್ಕೂ ಸಹಯೋಗ ನೀಡಿದಂತಹ, ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಶರೀರ ಮತ್ತು ಮನಸ್ಸಿಗೆ ನೀವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಾ. ಇಂದಿನ ದಿನ ನಾನು ಬಳಸಿರುವಂತಹ ಎಲ್ಲ ವಸ್ತು ಪದಾರ್ಥಗಳು, ಭೇಟಿಯಾಗಿರುವಂತಹ ಎಲ್ಲ ವ್ಯಕ್ತಿಗಳು, ಸಿಕ್ಕಿರುವಂತಹ ಎಲ್ಲ ಅವಕಾಶಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇಂದಿನ ದಿನವನ್ನ ಪೂರ್ಣ ಮಾಡಿದ್ದಕ್ಕಾಗಿ, ಈ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಆ ಭಗವಂತನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನನ್ನ ಮನಸ್ಸನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಈ ದಿನದ ಯಾವುದಾದ್ರೂ ಒಂದು ಘಟನೆ, ಸಮಯದ ನೆನಪು ಮನಸ್ಸಿನಲ್ಲಿ ಒಂದು ಭಾರವಾದ, ಅಸಮಾಧಾನದ, ನೋವಿನ ರೀತಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದೇನಾ ಅಂತ ಗಮನಿಸ್ತಾ ಇದ್ದೇನೆ. ಕೆಲವೊಂದು ಘಟನೆಗಳನ್ನ, ದೃಶ್ಯಗಳನ್ನ ನೋಡ್ತಾ, ಆ ದೃಶ್ಯದಲ್ಲಿರುವಂತಹ ಜನರನ್ನ ನೋಡ್ತಾ, ಅವರ ವ್ಯವಹಾರವನ್ನ ನೋಡ್ತಾ, ಆ ಪರಿಸ್ಥಿತಿಯನ್ನ ಗಮನಿಸ್ತಾ, ಆ ದೃಶ್ಯದಲ್ಲಿ ನಾನು ನನ್ನನ್ನು ಕೂಡ ನೋಡ್ತಾ ಇದ್ದೇನೆ. ನಾನು ಪ್ರತಿಕ್ರಿಯೆ ನೀಡಿದ ರೀತಿಯನ್ನ ನೋಡ್ತಾ, ಇದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುವಂತಹ ಸಾಮರ್ಥ್ಯ ನನ್ನಲ್ಲಿತ್ತು, ಇನ್ನೊಂದು ಉತ್ತಮವಾದ ಪ್ರತಿಕ್ರಿಯೆ ಈ ಸಂದರ್ಭದಲ್ಲಿ ನಾನು ನೀಡಬಹುದಾಗಿತ್ತು ಅಂತ ನನ್ಗನಿಸ್ತಾ ಇದೆ. ನಾನು ಆ ದೃಶ್ಯವನ್ನ ಮತ್ತೆ ನೋಡ್ತಾ ಇದ್ದೇನೆ. ಮನಸ್ಸಿನ ಪರದೆಯ ಮೇಲೆ ಅದೇ ಪರಿಸ್ಥಿತಿ ಇದೆ, ಅದೇ ವ್ಯಕ್ತಿ ಇದ್ದಾರೆ, ಅದೇ ವ್ಯವಹಾರ ಅವ್ರದ್ದು ಇದೆ. ಆದ್ರೆ ಈ ಬಾರಿ ನಾನು ಬದಲಾಗ್ತಾ ಇದ್ದೇನೆ.
ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ಅವರಿಗೆ ನಾನು ನೀಡ್ತಾ ಇದ್ದೇನೆ. ಆ ಪರಿಸ್ಥಿತಿಯನ್ನು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಾನು ನಿಭಾಯಿಸ್ತಾ ಇದ್ದೇನೆ. ನೋಡಿ ಆ ದೃಶ್ಯವನ್ನ ನಿಮ್ಮ ಮನಸ್ಸಿನ ಪರದೆಯ ಮೇಲೆ. ಈ ದೃಶ್ಯದಲ್ಲಿ ನೀವು ಬಹಳ ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ. ದೃಢ ಸಂಕಲ್ಪ ಮಾಡ್ತಾ ಇದ್ದೀರಾ. ಭವಿಷ್ಯದಲ್ಲಿ ಇಂತಹ ದೃಶ್ಯ ಮತ್ತೆಂದಾದ್ರೂ ಬಂದ್ರೂ ಕೂಡ, ಎಷ್ಟೇ ಸಮಯದಲ್ಲಿ ಬಂದ್ರೂ ಕೂಡ, ಎಷ್ಟೇ ಬಾರಿ ಬಂದ್ರೂ ಕೂಡ ನಾನು ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ಉತ್ತಮವಾದ ಈಗ ನೋಡಿರುವಂತಹ ಪ್ರತಿಕ್ರಿಯೆಯನ್ನೇ ನೀಡ್ತೇನೆ. ಪರಿಸ್ಥಿತಿ ಒಂದೇ ಇರ್ಬೋದು, ವ್ಯಕ್ತಿಗಳ ವ್ಯವಹಾರ ಅದೇ ಆಗಿರ್ಬೋದು, ಆದ್ರೆ ನಾನು ಹೊಸದಾದ ಈ ಉತ್ತಮವಾದ ಪ್ರತಿಕ್ರಿಯೆಯನ್ನೇ ಇನ್ನು ಭವಿಷ್ಯದಲ್ಲಿ ನೀಡ್ತೇನೆ ಅಂತ ಒಂದು ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ಮನಸ್ಸನ್ನ ಇನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಯಾವುದಾದ್ರೂ ವಿಷಯಕ್ಕಾಗಿ, ಯಾವುದಾದ್ರೂ ಪ್ರಶ್ನೆಯ ಉತ್ತರಕ್ಕಾಗಿ ನಾಳೆವರೆಗೂ ಅಥವಾ ಮುಂದಿನ ಸಮಯದವರೆಗೂ ನಾನು ಕಾಯ್ತಾ ಇದ್ರೆ ಮನಸ್ಸಿನ ಜೊತೆ ಮಾತನಾಡ್ತಾ ಇದ್ದೇನೆ. ನಾಳೆವರೆಗೂ ತಾಳ್ಮೆಯಿಂದ ಇರು, ಸಮಾಧಾನವಾಗಿರು. ನಾಳೆ ನಮ್ಮ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಾಳೆ ಇಂಥ ಸಮಯದಲ್ಲಿ ಕೆಲಸ ಮುಕ್ತಾಯ ಆಗುತ್ತೆ. ಈ ಸಮಯ ಬಂದಾಗ ಈ ಸಮಸ್ಯೆನೂ ಕೂಡ ಪೂರ್ಣ ಆಗುತ್ತೆ. ಸ್ಥಿರವಾಗಿರು, ತಾಳ್ಮೆಯಿಂದ ಇರು, ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮನಸ್ಸಿಗೆ ಸಮಾಧಾನ ಪಡಿಸ್ತಾ ಇದ್ದೇನೆ. ತಾಳ್ಮೆಯನ್ನ ನೀಡ್ತಾ ಇದ್ದೇನೆ. ಮತ್ತೆ ನನ್ನ ಇಡೀ ದಿನವನ್ನ ನಾನು ನನ್ನ ಮನಸ್ಸಿನ ಪರದೆಯ ಮೇಲೆ ನೋಡ್ತಾ ಇದ್ದೇನೆ, ಮೆಲುಕು ಹಾಕ್ತಾ ಇದ್ದೇನೆ. ನನ್ನಿಂದ ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪು ಮಾತುಗಳನ್ನಾಡ್ದೆ, ತಪ್ಪಾದ ರೀತಿಯಲ್ಲಿ ನಡೆದುಕೊಂಡೆ. ಇದರಿಂದ ಇನ್ನೊಬ್ಬರಿಗೆ ನೋವಾಯಿತು, ಬೇಸರ ಆಯಿತು. ಅವರನ್ನೆಲ್ಲ ನಾನು ಸೂಕ್ಷ್ಮವಾಗಿ ನನ್ನ ಸಮ್ಮುಖದಲ್ಲಿ ನೋಡ್ತಾ ಹೃದಯದಿಂದ ಕ್ಷಮೆಯನ್ನ ಕೋರ್ತಾ ಇದ್ದೇನೆ. ನನ್ನ ವ್ಯವಹಾರಕ್ಕಾಗಿ, ನನ್ನ ಮಾತಿನಿಂದ ನಿಮಗಾದ ನೋವಿಗಾಗಿ ದಯವಿಟ್ಟು ನನ್ನನ್ನ ಕ್ಷಮೆ ಮಾಡಿ. ಆ ದೃಶ್ಯದಲ್ಲಿ ನಾನು ನೋಡ್ತಾ ಇದ್ದೇನೆ, ಅವರು ನನ್ನನ್ನ ಕ್ಷಮಿಸ್ತಾ ಇದ್ದಾರೆ, ಕ್ಷಮೆ ಮಾಡ್ತಾ ಇದ್ದಾರೆ. ನನ್ನ ದಿನವನ್ನ ನಾನು ಗಮನಿಸ್ತಾ ಇದ್ದೇನೆ. ಇನ್ನೊಬ್ರು ಕೂಡ ನಾನು ಹೇಳಿದಂತೆ ಮಾಡಲಿಲ್ಲ, ನನಗೂ ಕೂಡ ಬೇಸರ ಆದಂತಹ ಘಟನೆಗಳಿದ್ದಾವೆ. ಅವರನ್ನು ಕೂಡ ನಾನು ಸ್ವೀಕಾರ ಮಾಡ್ತಾ ಕ್ಷಮೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ನನ್ನಲ್ಲಿ ಬಂದ್ವು, ಆದ್ರೆ ನನಗೆ ಉತ್ತರ ಸಿಗ್ಲಿಲ್ಲ. ನಾನು ಪ್ರಯತ್ನ ಮಾಡದೆ ಉತ್ತರವನ್ನ ಕಂಡುಕೊಳ್ಳುವಂತಹ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಆ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲೇನೆ ಉಳಿದುಕೊಂಡಿದ್ದಾವೆ. ಪದೇ ಪದೇ ಆ ಪ್ರಶ್ನೆಗಳು ನನ್ನನ್ನ ಕೇಳ್ತಾ ಇದ್ದಾವೆ. ಅಂತ ಎಲ್ಲ ಪ್ರಶ್ನೆಗಳನ್ನ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೇನೆ. ನನ್ನ ಮೂಲ ಗುಣ ಆಗಿರುವಂತಹ ಜ್ಞಾನ, ಇಂಟ್ಯೂಷನ್, ಆ ಪ್ರಶ್ನೆಗಳನ್ನೆಲ್ಲ ನಾನು ನನ್ನ ಜ್ಞಾನದ ಗುಣಕ್ಕೆ ಕೇಳ್ತಾ ಇದ್ದೇನೆ, ನನ್ನ ಇಂಟ್ಯೂಷನ್ಗೆ ಕೇಳ್ತಾ ಇದ್ದೇನೆ. ಏಕೆಂದ್ರೆ ನನಗೆ ಗೊತ್ತಿದೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನನ್ನೊಳಗಡೆ ಇದೆ. ನನಗೆ ವಿಶ್ವಾಸ ಇದೆ, ನಾಳೆ ನನ್ನ ಈ ಪ್ರಶ್ನೆಗಳಿಗೆಲ್ಲ ನನ್ನ ಜ್ಞಾನದ ಮೂಲ ಗುಣವೇ ನನಗೆ ಉತ್ತರವನ್ನ ನೀಡುತ್ತೆ.
ನನ್ನ ಇಂಟ್ಯೂಷನ್ ನನಗೆ ಉತ್ತರವನ್ನ ನೀಡುತ್ತೆ. ನನ್ನ ಪ್ರಶ್ನೆಗಳನ್ನ ಸರೆಂಡರ್ ಮಾಡ್ತಾ ಇದ್ದೇನೆ ಮತ್ತು ನಿಶ್ಚಿಂತವಾಗ್ತಾ ಇದ್ದೇನೆ. ನನ್ನ ಮನಸ್ಸನ್ನ ಗಮನಿಸ್ತಾ ಇದ್ದೇನೆ. ಏನೆಲ್ಲ ಅಸಮಾಧಾನ, ಬೇಸರದಿಂದ ಮನಸ್ಸು ಭಾರ ಆಗಿತ್ತು, ಪ್ರಶ್ನೆಗಳಿಂದ ಮನಸ್ಸು ವಿಚಲಿತ ಆಗಿತ್ತು, ಇದೆಲ್ಲನೂ ಕೂಡ ಇವಾಗ ಶಾಂತವಾಗಿದೆ, ಸ್ಥಿರವಾಗಿದೆ. ಮನಸ್ಸು ಹಗೂರವಾಗಿದೆ. ನಾನು ನನ್ನ ನಾಳೆಯ ಬಗ್ಗೆ ನನ್ನನ್ನು ನಾನು ಸಿದ್ಧಗೊಳಿಸ್ಕೊಳ್ತಾ ಇದ್ದೇನೆ. ನನ್ನ ನಾಳೆ ಬಹಳ ಸುಂದರವಾಗಿರುತ್ತೆ. ಬಹಳ ಸ್ಥಿರವಾದ ಮನಸ್ಸಿನಿಂದ ನಾನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತೇನೆ. ಶಾಂತವಾದ ಸ್ವಭಾವದಿಂದ ಇರ್ತೇನೆ. ಪ್ರತಿಯೊಬ್ಬರೊಂದಿಗೂ ಪ್ರೀತಿಯಿಂದ, ಗೌರವದಿಂದ ವ್ಯವಹಾರ ಮಾಡ್ತೇನೆ. ಸದಾ ಸಂತೋಷದ ಅನುಭವ ಮಾಡ್ತಾ ಸಂತೋಷವನ್ನ ಎಲ್ಲರೊಂದಿಗೂ ಹಂಚಿಕೊಳ್ತೇನೆ. ನನ್ನ ಬಗ್ಗೆ ನಾನು ಕಾಳಜಿಯನ್ನು ವಹಿಸ್ತೇನೆ. ಮನಸ್ಸನ್ನ ದಿನಾಲೂ ಕೂಡ ಶಕ್ತಿಯುತಗೊಳಿಸುವಂತಹ ಧ್ಯಾನದ ಅಭ್ಯಾಸ ಮಾಡ್ತೇನೆ. ಶರೀರವನ್ನ ಸ್ವಸ್ಥವಾಗಿಡುವಂತಹ ವ್ಯಾಯಾಮವನ್ನ ಮಾಡ್ತೇನೆ. ಈ ಶರೀರಕ್ಕೆ ಆರೋಗ್ಯ ನೀಡುವಂತಹ ಸಾತ್ವಿಕ ಆಹಾರವನ್ನೇ ಆಯ್ಕೆ ಮಾಡಿಕೊಳ್ತೇನೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸ್ಥಿರವಾಗಿದ್ದು ಶಾಂತಿಯುತವಾದ ಪ್ರತಿಕ್ರಿಯೆಯನ್ನು ನೀಡ್ತೇನೆ. ನಾನು ಖುಷಿಯಾಗಿದ್ದೇನೆ, ಶಾಂತವಾಗಿದ್ದೇನೆ. ನನ್ನ ಶರೀರದ ಆರೋಗ್ಯ ಪರಿಪೂರ್ಣವಾಗಿದೆ, ಸ್ವಸ್ಥವಾಗಿದೆ. ನನ್ನ ಸಂಬಂಧಗಳು ಸಾಮರಸ್ಯದಿಂದ ಕೂಡಿದ್ದಾವೆ. ನನ್ನ ಜೀವನ ಸುಂದರವಾಗಿದೆ. ಓಂ ಶಾಂತಿ.